ಲಕ್ಷ್ಮೀಶ ಕವಿ ಸಾಮಾನ್ಯ ಶಕೆ ವರ್ಷ 1550 ಅಂದರೆ 15-16ನೇ ಶತಮಾನದಲ್ಲಿದ್ದಂಥ ಕವಿ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಅಂತ ರೈಲ್ವೆ ಸ್ಟೇಷನ್ ರೈಲ್ವೆ ಹೋಗ್ಬೇಕಾದ್ರೆ ಸಿಗುತ್ತೆ ದೇವನೂರು ಅಂತ, ಅಲ್ಲಿ ಅವರು. ಈತನಿಗೆ ಲಕ್ಷ್ಮೀ ರಮಣ, ಲಕ್ಷ್ಮೀಪತಿ ಎಂಬ ಹೆಸರುಗಳು ಇವೆ. ಎರಡು ಹೆಸರುಗಳು ಯಾವ್ಯಾವು? ಇವನು ಯಾವ ಊರಿನವನು? ಯಾವ ತಾಲೂಕಿನಲ್ಲಿದೆ? ಎಷ್ಟನೇ ಇಸ್ವಿನಲ್ಲಿ ಇರೋದು? ಜೈಮಿನಿ ಭಾರತವೆಂಬ ಪ್ರಸಿದ್ಧ ಕಾವ್ಯದ ಕರ್ತೃ ಇವನು ಬರೆದಂತಹ ಕೃತಿಯ ಹೆಸರೇನು? ಲಕ್ಷ್ಮೀಶ ಕವಿಗೆ ಉಪಮಾಲೋಲ, ಕರ್ನಾಟಕ ವಿಚೂತನ ಚೈತ್ರ ಎಂಬ ಬಿರುದುಗಳಿವೆ. ಎರಡು ಬಿರುದುಗಳಿವೆ ಲಕ್ಷ್ಮೀಶಿಗೆ. ಯಾವ್ಯಾವು? ಲಕ್ಷ್ಮೀಶ ವಿರಚಿತ ಜೈಮಿನಿ ಭಾರತ ಕಾವ್ಯವನ್ನ ದೇವುಡು ನರಸಿಂಹಶಾಸ್ತ್ರಿ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿ ಇವರು ಸಂಪಾದಿಸಿದ್ದು. ಅವರ 20ನೆಯ ಸಂಧಿಯನ್ನ ಈ ಭಾಗವನ್ನ ಆಯ್ದುಕೊಳ್ಳಲಾಗಿದೆ. ಲಕ್ಷ್ಮೀಶ ಯಾರು? ಬಿ ಶಿವಮೂರ್ತಿ ಅವರು ಮತ್ತೆ ದೇವುಡು ನರಸಿಂಹಶಾಸ್ತ್ರಿ ಅವರು, ಇವರಿಬ್ಬರು ಸೇರಿ ಸಂಪಾದನೆ ಮಾಡಿದ್ದಾರೆ ಲಕ್ಷ್ಮೀಶನ ಕಾವ್ಯವನ್ನ. ಒಂದು ಭಾಗವನ್ನ ನೋಡೋಣ. ಇದರ ಆಶಯ ಭಾವ ಏನಂದ್ರೆ, ನಮ್ಮ ಮಹಾಕಾವ್ಯಗಳಲ್ಲಿ ತಂದೆ ಮಕ್ಕಳು ಬೇರೆ ಬೇರೆಯಾಗಿ ಬೆಳೆದು ಯಾವುದೋ ಸಂದರ್ಭದಲ್ಲಿ ಮುಖಾಮುಖಿಯಾಗುವ ಸನ್ನಿವೇಶಗಳು ಇವೆ. ಪರಸ್ಪರರ ಸಂಬಂಧದ ಅರಿವಿರದೆ ಸಂಘರ್ಷಕ್ಕೆ ಮುಂದಾಗುವ ಪ್ರಸಂಗಗಳು ಇವೆ. ಅನಂತರ ಯಾರಿಂದಲಾದರೂ ಸಂಬಂಧ ತಿಳಿದಾಗ ಸಂಘರ್ಷ ಮರೆಯಾಗಿ ಹೊಂದಾಣಿಕೆ ರೂಪದ ಸುಖಾಂತ್ಯವಾಗುವ ಸಂದರ್ಭಗಳೇ ಹೆಚ್ಚು. ಭೀಮ ಘಟೋತ್ಕಚ, ಅರ್ಜುನ ಬಬ್ರುವಾಹನ, ಲವಕುಶ ಶ್ರೀರಾಮ ಇವರ ಭೇಟಿ ಇಂತಹ ಪ್ರಸಂಗಗಳಿಗೆ ಒಂದು ದೃಷ್ಟಾಂತಗಳಾಗಿದ್ದಾವೆ. ಲವಕುಶರು ಹುಟ್ಟಿದ್ದು ಋಷ್ಯಾಶ್ರಮದಲ್ಲಿ ಆದರೂ ಸಹಜವಾದ ಅವರ ಶಾಸ್ತ್ರಗುಣ ವೀರತೆಯಿಂದ ಕುದುರೆಯನ್ನು ಕಟ್ಟಿ ಹಾಕ್ತಾರೆ. ಕಷ್ಟ ಸವಾಲುಗಳು ಬಂದಾಗ ಚಿಕ್ಕವರು ಅಸಮರ್ಥರು ಎಂದು ಕೂರದೆ ದಿಟ್ಟತನದಿಂದ ಎದುರಿಸಬೇಕು ಎಂಬ ಬಾಲ್ಯ ಸಹಜ ಸಾಹಸ ಪ್ರವೃತ್ತಿಯನ್ನು ನಾವು ಇಲ್ಲಿ ಕಾಣಬಹುದು. ನೋಡಿ, ಇಲ್ಲಿ ರಾಮಾಯಣ ಮಹಾಭಾರತ ಕಾವ್ಯಗಳನ್ನು ನೋಡಿದಾಗ ತಂದೆ ಮಕ್ಕಳು ಜಗಳ ಆಡೋದನ್ನ, ಯುದ್ಧ ಮಾಡೋದನ್ನ ನೋಡ್ತೀವಿ. ರಾಮಾಯಣದಲ್ಲಿ ರಾಮ ಲಕ್ಷ್ಮಣರ ವಿರುದ್ಧ ಲವಕುಶರು ಹೋರಾಟ ಮಾಡ್ತಾರೆ. ಹಾಗೆಯೇ ಬಬ್ರುವಾಹನ ಮತ್ತು ಅರ್ಜುನ ಹೋರಾಟ ಮಾಡ್ತಾರೆ. ಹಾಗೆಯೇ ಭೀಮ ಮತ್ತು ಘಟೋತ್ಕಚ ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರು ಬೇರೆಯವ್ರ ಮದುವೆ ಆಗಿರೋರು. ಯಾರು? ಘಟೋತ್ಕಚ ಇಡಂಬಿಯನ್ನು ಮದುವೆ, ಭೀಮ ಇಡಂಬಿಯನ್ನು ಮದುವೆ ಆಗಿರ್ತಾನೆ. ಅವಳು ರಾಕ್ಷಸಿ, ಅವಳು ಹೊಟ್ಟೆಯಲ್ಲಿ ಘಟೋತ್ಕಚ ಅಂತ ಹುಟ್ಟಿರ್ತಾನೆ. ಆಮೇಲೆ ಅರ್ಜುನ ಮತ್ತೆ ಯಾರು? ಬಬ್ರುವಾಹನ. ಅವನು ಕೂಡ ಹಂಗೆ, ಅವಳು ಮೋಹಿಸಿ ನಾಗಕನ್ಯೆಯರನ್ನ ಅಲ್ಲಿ ಮದುವೆ ಆಗಿರ್ತಾನೆ, ಉಲುಚಿ ಅಂತ. ಅವ್ರ ಮಕ್ಕಳು ಬಂದು ವೀರ ಬಬ್ರುವಾಹನ ಮತ್ತೆ ಯಾರು? ಅವ್ರ ಬಬ್ರುವಾಹನ ಮತ್ತು ಅರ್ಜುನಿಗೆ ಜಗಳ ಆಗುತ್ತೆ. ಅದೇ, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳಾರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ, ಅವನಿಲ್ಲದೆ ಬಂದ ನೀನು ತುಣಕ್ಕೆ ಸಮಾನ. ಆಗುತ್ತಲ್ಲ ಯುದ್ಧ ಪರಸ್ಪರ. ಬಬ್ರುವಾಹನ ಕಾಲ ಕೇಳಿದ್ರಲ್ಲ, ಹಿಂಗೆ ಅರ್ಜುನ ಮತ್ತೆ ಬಬ್ರುವಾಹನ ಹೋರಾಟ ಮಾಡ್ತಾರೆ. ಮನೆಗೆ ಬಬ್ರುವಾಹನ ಗೆಲ್ತಾನೆ. ಮನೆಗೆ ಅವನ ಅಮ್ಮ ಬಂದು ಹೇಳಿದಾಗ, ಓ ಇಲ್ಲಪ್ಪ ಇವರು ನಿಮ್ಮ ತಂದೆ ಅಂತ ಹೇಳಿದಾಗ ಮತ್ತೆ ಅವರಿಬ್ರು ಕೂಡ್ಕೊಂತಾರೆ. ಹಾಗೇ ಘಟೋತ್ಕಚ ಮತ್ತೆ ಭೀಮ ಅವರು ಇಬ್ರು ಜಗಳ ಆಡ್ತಾರೆ, ಅವರು ಒಂದಾಗ್ತಾರೆ, ಸುಖಾಂತಿ ಆಗುತ್ತೆ. ಹಂಗೆ ಇಲ್ಲಿ ಈ ರಾಮಾಯಣದಲ್ಲಿ ಬರುವಂತಹ ಲವಕುಶ ಮತ್ತು ರಾಮನಿಗಾಗುವ ಯುದ್ಧದ ಸನ್ನಿವೇಶವನ್ನ ಅವ್ರು ಹೇಗೆ ಯುದ್ಧ ಆರಂಭ ಆಗುತ್ತೆ, ಅವರೊಂದು ಪೂರ್ವ ಕಥೆಯನ್ನ ಇಲ್ಲಿ ಒಂದು ಸ್ವಲ್ಪ ಹೇಳೋಣ. ರಾಮಾಯಣ ಮಹಾಭಾರತ ಭಾಗವತಗಳಲ್ಲಿ ಅನೇಕ ಸಾಹಸಿಗಳಾದ ಬಾಲಕರ ಕಥೆಗಳು ಇದ್ದಾವೆ. ರಾಮಾಯಣದಲ್ಲಿ ಮತ್ತೆ ಮಹಾಭಾರತದಲ್ಲಿ ಈ ಚಿಕ್ಕ ಮಕ್ಕಳು ಸಾಹಸ ಮಾಡುವ ಕಥೆಗಳನ್ನು ಬಾಲಕಾಂಡದಲ್ಲಿ ನಾವು ನೋಡ್ತೀವಿ. ಅಂತಹವುಗಳಲ್ಲಿ ಲವನ ಕಥೆಯೂ ಕೂಡ ಒಂದು. ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಸೀತಾ ಸಮೇತನಾಗಿ ಬಂದ ರಾಮ
ಪ್ರಜಾನುರಾಗಿಯಾಗಿ ರಾಜ್ಯಭಾರ ಮಾಡ್ತಾ ಇದ್ದ. ಗರ್ಭಿಣಿಯಾದ ಸೀತೆ ಒಂದು ದಿನ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವನ್ನು ನೋಡಬೇಕು ಎಂಬ ಆಸೆಯನ್ನು ವ್ಯಕ್ತಪಡಿಸ್ತಾಳೆ. ಕಾಕತಾಳೀಯವಾಗಿ ಅದೇ ರಾತ್ರಿ ಪ್ರಜೆಯೊಬ್ಬ ಸೀತೆಯ ಬಗ್ಗೆ ಅವಮಾನದ ನುಡಿಗಳನ್ನು ಆಡುತ್ತಾನೆ. ಇದನ್ನು ತಿಳಿದ ರಾಮನು ತಮ್ಮನಾದ ಲಕ್ಷ್ಮಣನನ್ನು ಕರೆದು ತುಂಬು ಗರ್ಭಿಣಿಯಾದ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರುವಂತೆ ಆಜ್ಞಾಪಿಸ್ತಾನೆ. ಪ್ರಜೆಗಳ ಅಭಿಪ್ರಾಯವೇ ಸರ್ವಸ್ವವೆಂದು ತಿಳಿದ ರಾಮನ ಆ ಆಜ್ಞೆಯಂತೆ ಲಕ್ಷ್ಮಣ ವಾಲ್ಮೀಕಿ ಆಶ್ರಮಕ್ಕೆ ಹೋಗುವ ನೆವದೊಂದಿಗೆ ಸೀತೆಯನ್ನು ಕಾಡಿಗೆ ಕೊಂಡೊಯ್ಯುತ್ತಾನೆ. ಕೇಳಿದಿರಿ ಕತೆ ಅಲ್ವಾ? ಅವನು ರಾವಣ ಅಪಹರಿಸ್ಕೊಂಡು ಹೋಗಿರ್ತಾನೆ. ಹಾಗೇನೆ ಹೋಗಿ ಶ್ರೀಲಂಕಾದಲ್ಲಿ ಲಂಕವನ್ನು ಸುಟ್ಟು ವಾಪಸ್ಸು ಸೀತೆಯನ್ನು ಕರ್ಕೊಂಡು ಬಂದು ರಾಜ್ಯಭಾರ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅವಳು ಗರ್ಭಿಣಿಯಾಗಿರ್ತಾಳೆ. ಬಂದ ಮೇಲೆ ಆ ಗರ್ಭಿಣಿ ಇದ್ದಾಗ ಸಹಜವಾಗಿ ರೀ ನನಗೆ ಬಯಕೆ ಕಣ್ರಿ. ಏನಮ್ಮ ಬಯಕೆ? ನನಗೆ ಆಶ್ರಮ ನೋಡಬೇಕು. ಯಾರ ಆಶ್ರಮ? ವಾಲ್ಮೀಕಿಯವರ ಆಶ್ರಮ ನೋಡಬೇಕು ಅಂತ ಆಯ್ಕೆ ಬಯಕೆ. ಅವರು ಆಶೀರ್ವಾದ ತೊಗೊಂಡು ಬರೋಣ ನಮ್ಮ ಮಕ್ಕಳಿಗೆ. ಮಗು ಒಂದೋ ಮಗಳು ಗೊತ್ತಿರಲ್ಲ, ಆಶೀರ್ವಾದ ತೊಗೊಂಬರೋಣ ಅಂತಾರೆ. ಆಯ್ತಮ್ಮ ಹೋಗುವಂತೆ ಅಂದಿರ್ತಾನೆ. ಅವತ್ತು ರಾತ್ರಿನೇ ವೇಷ ಮರೆಸ್ಕೊಂಡು ರಾಜ್ಯದ ಜನತೆ ಹೆಂಗಿದೆ ಅನ್ನೋ ತಿಳ್ಕೊಳ್ಳೋಣ ಅಂತ ಹೋದಾಗ ಅಲ್ಲಿ ಒಬ್ಬ ಅಗಸ ಏನು ಮಾಡ್ತಾನೆ, ಜಗಳ ನಡೀತಿರ್ತಾರೆ ಮನೆ ಮುಂದೆ. ಏನಪ್ಪ ಅಂದರೆ ಅವನು ಹೆಂಡ್ತಿ ಮನೆ ಬಿಟ್ಟು ಹೋಗಿರ್ತಾಳೆ, ವಾಪಸ್ ಬಂದಿರ್ತಾಳೆ. ಅಲ್ಲಿದ್ದರೆಲ್ಲ ರಾಜಿ ಮಾಡ್ತಿರ್ತಾರೆ. ಏನೋಗಲ್ಲಪ್ಪ, ಏನೋ ಬಂದಿದ್ದಾರೆ ಪಾಪ, ಏನೋ ಹೋಗಿದ್ದಾರೆ, ತಪ್ಪಾಯಿತು ಕರ್ಕೋ ಅಂತಾನೆ. ಅವನು ಏನು ನಾನೇನು ಬಿಟ್ಟು ಹೆಂಡ್ತಿ ಕಟ್ಗೆನ ಶ್ರೀರಾಮಚಂದ್ರ ಅಂತ ತಿಳ್ಕೊಂಡೇನೋ, ಬೇಡ ಕರ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ ಅಂತಿರ್ತಾನೆ. ಇದನ್ನೆಲ್ಲ ಕೇಳಿ ವೇಷ ಮರೆಸ್ಕೊಂಡು ಬಂದಿರ್ತಾನಲ್ಲ ರಾಮಗೆ ದಿಗ್ಲಿದ್ಬಿಡ್ತಾನೆ. ಅಯ್ಯೋ ನನ್ನ ಪ್ರಜೆಗಳು ನನ್ನ ರಾಜನ ಅಂತ ನಾನೇನು ಅಂದ್ಕೊಂಡ್ರೆ ನಾನು ಮಾಡಿರೋ ಒಂದು ಇದನ್ನು ಅಲ್ಲಗಡಿತಾ ಇದ್ದಾರಲ್ಲ ಅಂದ್ಬಿಟ್ಟು ನಿರ್ಧಾರ ಮಾಡ್ತಾನೆ. ನನ್ನ ಪ್ರಜೆಗಳು ಈ ಥರ ಅಂತಾರೆ ಅಂದರೆ ನಾನು ನನ್ನ ಸೀತೆಯನ್ನು ಕಾಡಿಗೆ ಬಿಟ್ಟು ಬರೋದೇ ಒಳ್ಳೆಯದು ಅಂದ್ಬಿಟ್ಟು ಅದೇ ಯೋಚನೆ ಮಾಡ್ತಾನೆ. ಅವತ್ತೇ ಅವಳು ನನಗೆ ವಾಲ್ಮೀಕಿ ಆಶ್ರಮಕ್ಕೆ ಹೋಗ್ಬೇಕು ಅಂತ ಬೇರೆ ಕೇಳಿರ್ತಾಳೆ. ಅವಾಗ ತಮ್ಮನ ಕರೆದು, ತಮ್ಮ ಈಗ ನೋಡು, ಅವನ ಜೊತೆಗೆ ಇರ್ತಾನೆ, ನೋಡು ಹಿಂಗೆ ಅಂದ್ಬಿಟ್ರಲ್ಲ, ನಮ್ಮ ಇದಕ್ಕೆ ಅಪಚಾರ ಆದಂಗಾಯಿತು. ಪ್ರಜೆಗಳ ಅಭಿಪ್ರಾಯ ಏನೋ ಅದರಂಗೆ ನಾವು ಬದುಕಬೇಕು. ಹೀಗಾಗಿ ನಾನು ನಿನ್ನ ಅತಿಗೆಯನ್ನು ಇಟ್ಕೊಳ್ಳಲ್ಲ, ಕರ್ಕೊಂಡು ಹೋಗಿ ಕಾಡನ್ನೇ ಬಿಟ್ಟು ಬಂದ್ಬಿಡು ಅಂತ ಹೇಳ್ತಾನೆ. ಅವ್ರ ನಡುವೆ ಆಗ್ತದೆ ಏನೋ, ಬೇಡ ಅಂತಾನೆ ಯೋಗ ಅಂತಾನೆ. ಕೊನೆಗೆ ಅಣ್ಣನ ಆಜ್ಞೆಯನ್ನು ಪಾಲಿಸಿ ಕರ್ಕೊಂಡು ಹೋಗ್ಬೇಕು. ಅದಕ್ಕೆಮ್ಮ ಬಾ, ನೀನು ಆಶ್ರಮ ನೋಡಬೇಕು ಅಂದೆಲ್ಲ, ಕರ್ಕೊಂಡು ಹೋಗ್ತೀನಿ. ಅಯ್ಯೋ ನಿಮ್ಮ ಅಣ್ಣ ಬರಲ್ವ ಅಂದರೆ, ಇಲ್ಲ ಅಣ್ಣ ಏನೋ ಕೆಲಸ ಇದೆ ಅಂತೆ, ಬಾ ಅದಕ್ಕೆಮ್ಮ ನಾನೇ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅವನು ಯಾವತ್ತೂ ತಾಯಿ ರೀತಿ ಅವನು ನೋಡ್ತಾ ಇರ್ತಾನೆ ಅತ್ತಿಗೆಮ್ಮನ್ನ. ಆಯಿತು, ಅವನ ಮೇಲೆ ಪೂರ್ಣ ವಿಶ್ವಾಸ ಬೇರೆ ಇತ್ತು. ಆಯ್ತು ಬಾ ಹೋಗೋಣ ಅಂದ್ಬಿಟ್ಟು ಮೈದನ ಜೊತೆ ಹೋಗ್ತಾಳೆ. ಕಾಡನ್ನೇ ಕರ್ಕೊಂಡೋಗು ಅಲ್ಲಿ ಆಶ್ರಮದ ಹತ್ರ ಬಿಟ್ಟು ಮರಿಯಾಗಿ ಬಂದ್ಬಿಡ್ತಾನೆ ತಪ್ಪಿಸ್ಕೊಂಡು. ಎಲ್ಲೋದು ಆಮೇಲೆ ಅವ್ನು ಅಳ್ತಾ ಬರ್ತಾನೆ. ಅಯ್ಯೋ ಅದಕ್ಕೆಮ್ಮ ನೀನು ಬಿಟ್ಟು ಹೋಗ್ತಾ ಇದ್ದೀನಿ, ಅಣ್ಣನ ಆಜ್ಞೆ ಪಾಲಿಸಲೇಬೇಕು ಅಂತ. ಅವ್ನು ಈ ಕಡೆ ಬಂದಮೇಲೆ ಅವಳು ಒಬ್ಬಂಟಿ ಆಗ್ತಾಳೆ. ಅಲ್ಲಿ ಕಾಡು ಮೃಗಗಳು ಏನಾದವೋ, ಏನು ತಿಂದುವೋ, ಏನು ಬಿಟ್ಟುವೋ ದಿಗಿಲು ಇದ್ರೂ ಕೂಡ ಅವನು ಬಂದುಬಿಟ್ಟಿರ್ತಾನೆ. ಆ ಕೊನೆಗೆ ಅವರು ವಾಲ್ಮೀಕಿ ಆಶ್ರಮದಲ್ಲಿ ವಾಲ್ಮೀಕಿಗಳು ಅವ್ರು ನೋಡ್ತಾರೆ. ನೋಡಿ ಕರ್ಕೊಂಡೋಗಿ ಮಗಳನ್ನು ಸಾಕೋ ರೀತಿ ಸಾಕಿ ಕೊನೆಗೆ ಅವ್ರಿಗೆ ಹೆರಿಗೆ ಆಗುತ್ತೆ. ಇಬ್ಬರು ಮಕ್ಕಳು ಹುಡ್ತಾರೆ, ಲವ ಕುಶ ಆಗ್ತಾರೆ. ಅವರಿಗೆ ಸಹಜವಾಗಿ ವಾಲ್ಮೀಕಿಯವರು ಎಲ್ಲ ವಿದ್ಯೆಯನ್ನು ಬೋಧಿಸ್ತಾರೆ. ಬೋಧಿಸಿ ಎಲ್ಲ ವಿದ್ಯೆಯನ್ನು ಕಲಿಸಿ ಎಲ್ಲ ಇದು ಮಾಡ್ತಾರೆ. ಅಲ್ಲಿ ಬೆಳೀತಾ ಮಕ್ಕಳಲ್ಲೇ ಒಂದು 14-15 ವರ್ಷದವ್ರು ಆಗ್ತಾರೆ. ಈ ಕಡೆ ಇಲ್ಲಿ ರಾಜ್ಯಭಾರ ಮಾಡ್ತಾ ಇರ್ತಾನೆ. ಅವಾಗ ಒಂದು ಅಶ್ವಮೇಧ ಯಾಗ ಮಾಡಬೇಕು, ಇದೆಲ್ಲ ಪಾಪ ಮಾಡಿಬಿಟ್ಟಿದ್ದೀವಿ, ಕಳೆದು ಹೋಗ್ಬೇಕು, ಅದಕ್ಕೆ ಅಶ್ವಮೇಧ ಯಾಗ ಮಾಡಬೇಕು ಅಂತ ಅವ್ರ ಗುರುಗಳು ಹೇಳ್ತಾರೆ. ಆಯಿತು ಅಂದ್ಬಿಟ್ಟು ಒಂದು ಯಜ್ಞದ ಕುದುರೆಯನ್ನು ತರಿಸಿ ಆ ಯಜ್ಞ ಕುದುರೆ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಇವರು ಹೋಗ್ತಾರೆ. ಸೈನ್ಯ ಹೋಗುತ್ತೆ, ರಾಜರು ಎಲ್ಲ ಹೋಗ್ತಾರೆ. ಅವಾಗ ಇದು ಯಜ್ಞ ಕುದುರೆ, ಇದು ಶ್ರೀರಾಮಚಂದ್ರನ ಕುದುರೆ. ಇದನ್ನು ಜಗತ್ತಿನಲ್ಲಿ ಯಾರೂ ಕಟ್ಟಕ್ಕಾಗಲ್ಲ, ಸುಮ್ಮನೆ ಸರೆಂಡರ್ ಆಗಿಬಿಡ್ರಿ. ಈ ಯಾರ್ಯಾರು ಕುದುರೆ ಯಾವ ರಾಜ್ಯಕ್ಕೆ ಹೋಗುತ್ತೋ ಅವರು ಅಂತ ಒಂದು ಹಣೆಪಟ್ಟಿ ಬರೆದಿರ್ತಾರೆ, ಕಟ್ಕೊಂಡು ಹೋಗ್ತಾ ಇರುತ್ತೆ. ಅದು ಹೋಗ್ತಾ ವಾಲ್ಮೀಕಿ ಮುನಿಗಳ ಆಶ್ರಮದ ಮುಂದೆ ಹೋಗ್ಬಿಡೋದು. ಅವಾಗ ಈ ಹುಡುಗ ಬಟ್ಟಿಗಳು ಆಡ್ತಾ ಇರ್ತವೆ, ಲವ ಕುಶ ಆಡ್ತಿರ್ತಾರೆ. ಏನೋ ಅದು ಕುದುರೆ ಬಂತು ಕಣೋ ಅಂತಾನೆ. ಆ ಕುದುರೆ ಬಂದು ಏನು ಮಾಡ್ತತಿ, ಆ ವಾಲ್ಮೀಕಿ ಮಹರ್ಷಿಗಳು ಈ ರವಾ ಕುಶಿಗೆ ಹೇಳಿರ್ತಾರೆ, ನೋಡ್ರಪ್ಪ ಇಲ್ಲೆಲ್ಲ ಊಟ ಇದೆ, ಇದನ್ನು ಯಾರು ಇಲ್ಲಿ ಬರ್ದಂಗೆ ನೋಡ್ಕೋಬೇಕು, ಕಾಯಬೇಕು, ಚೆನ್ನಾಗಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಬೆಳೆಸೋದು ನಿನ್ನ ಜವಾಬ್ದಾರಿ ಅಂತಿರ್ತಾರೆ. ಆ ಸಂದರ್ಭದಲ್ಲಿ ಆ ಕುದುರೆ ಏನು ಬಂದ್ಬಿಟ್ಟು ಎಲ್ಲ ತುಳಿದ್ಬಿಡುತ್ತೆ. ಎಲ್ಲ ಉದ್ಯಾನವನದ ಗಿಡ ಮರ ಗಿಡಗಳನ್ನ ಹೂವಿನ ಗಿಡ ಎಲ್ಲ ತುಳಿದು ಹಾಕಿಬಿಡುತ್ತೆ. ಸಿಟ್ಟು ಬಂದ್ಬಿಡುತ್ತೆ ನಿಮ್ಗೆ ಎಲ್ಲ. ಅವನು ಹೋಗಿ ಬಂದ ಅದನ್ನು ಕುದುರೆ ಕಟ್ತಾರೆ. ಕುದುರೆ ಬಂದ್ಬಿಟ್ಟು ನಮ್ಮನ್ನು ಹಾಳು ಮಾಡಿಬಿಡ್ತು. ಇವರು ಋಷಿಮುನಿಗಳು ಹೊರಗಡೆ ಹೋಗಿದ್ದಾರೆ,
ಅವ್ರು ಹೋಗಿ ಬರೋದ್ರೊಳಗೆ ನೋಡ್ಕೊಂತ ಇರ್ಬೇಕು ಅಂತ ಹೇಳಿದರೆ ಹಿಂಗಾಗಿಬಿಡ್ತಲ್ಲ, ಅವ್ರು ಬೈತಾರೆ ಅಂದ್ಬಿಟ್ಟು ಆ ಕುದುರೆಯನ್ನು ಎಳ್ಕೊಂಬರ್ತಾನೆ. ಅವಾಗ ಅಲ್ಲಿ ಅವ್ರ ಜೊತೆಗೆ ಅವರ ಸ್ನೇಹಿತರು ಇರ್ತಾರೆ, ಬ್ರಾಹ್ಮಣರ ಮಕ್ಕಳು, ಅವರು ವಿದ್ಯೆ ಕಲಿತಿರ್ತಾರೆ. ಇದು ಯಜ್ಞದ ಕುದುರೆ ಕಣೋ, ಇದನ್ನ ಕಟ್ಟಬಾರ್ದು, ಇದು ರಾಜರದು, ಇದು ಅದು ಶ್ರೀರಾಮಚಂದ್ರನದು, ನೋಡಲ್ಲ ಎಣೆಪಟ್ಟಿ ಏನು ಬರ್ತಾರೆ, ಇದು ಶ್ರೀರಾಮಚಂದ್ರನ ಕುದುರೆ, ಇದನ್ನ ಯಾರು ಕಟ್ಟಲಿಕ್ಕಾಗಲ್ಲ, ಯಾರು ಬಂದರೂ ಅದನ್ನು ಕಟ್ಟಬಾರ್ದು, ಕಟ್ಟಿ ಶರಣರಾಗಬೇಕು ಅಂತ ಇದೆ ಅಂತಂದು ಇಲ್ಲ ಅವನ ನೋಡೋಣ, ಅವ್ನು ಯಾರು ಎಷ್ಟು ಸೊಪ್ಪಿರ್ಬೇಕು ಅವನಿಗೆ, ಯಾರು ಅವನು ಶ್ರೀರಾಮಚಂದ್ರ ಅಂದ್ಬಿಟ್ಟು ಆ ಆನೆ ತಗೊಂಬಂದು ಎಲ್ಲಿ ಕಟ್ತಾನೆ ಅಂದರೆ ಬಾಳೆ ಗಿಡಕ್ಕೆ ಇಡ್ತಾರೆ. ಬಾಳೆ ಗಿಡಕ್ಕೆ ನೋಡು ಅವ್ನು ಎಷ್ಟು ಸೇವ್ ಮಾಡ್ತಾನೆ ಅದು ನೋಡು. ಕವಿ ಹೆಂಗೆ ಹೇಳ್ತಾನೆ ಅಂದರೆ, ದೊಡ್ಡ ಮರ ಕಟ್ಟಲಿಲ್ಲ, ಯಜ್ಞದ ಕುದಿಯೋದು ಭಾರಿ ಬಲಿಷ್ಠವಾಗಿರ್ತೈತಿ, ಮರಕ್ಕೆ ಕತ್ತರೆ ಕಿಟ್ಕೊಂಡು ಹೋಗ್ಬೋದೇನೋ ಅಂದರೆ ಇಲ್ಲ, ಬಾಳೆ ಗಿಡಕ್ಕೆ ಇದು ಯಾವ್ದು ಕುದುರೆ ಕಟ್ಟ ಒಂದು ಸಣ್ಣ ಬಾಳೆ ಗಿಡಕ್ಕೆ ಒಂದು ಬಾಳೆ ಗಿಡಕ್ಕೆ ಕಟ್ಟಿ ಹಾಕ್ತಾನೆ, ಅದನ್ನೇ ಎಳೆಯಕ್ಕೆ ಅದಕ್ಕೆ ಆಗಲ್ಲ ಅನ್ನೋ ಒಂದು ಇವ್ರು ಶೌರ್ಯವನ್ನು ತೋರಿಸ್ಲಿಕ್ಕೆ ಬಾಳೆ ಗಿಡಕ್ಕೆ ಕಟ್ತಾನೆ. ಕಟ್ಟಿದಾಗ ಏನೇನಾಗುತ್ತೆ ಅಂತ ಅವ್ರು ಬೇಡ ಕಣ ಅಂತ ಹೇಳ್ತಾರೆ. ನೀವು ನೋಡಿದರೆ ಬ್ರಾಹ್ಮಣರ ಮಕ್ಕಳು ಎದುರು ಪುಕ್ಕರು ಹೋಗ್ರೆ ನಾವು ಕ್ಷತ್ರಿಯ ರಕ್ತ ಇರೋದು ನಮ್ಮದು, ನಾವು ಹಂಗೆ ಎದುರಲ್ಲ, ಯುದ್ಧ ಮಾಡೇ ತೀರ್ತೀನಿ ಅಂದ್ಬಿಟ್ಟು ನೀವು ಹೋಗ್ರಿ ಅಂದ್ಬಿಟ್ಟು ಅವ್ರು ನೋಡಿಸಿ ಇವನು ಆ ಯಜ್ಞ ಕುದುರೆಯ ತಗೊಂಬಂದು ಕಟ್ತಾನೆ. ಬರ್ರಿ ಯಾವನು ಬರ್ತಾನೆ ನೋಡೋಣ. ಈ ಒಂದು ಸಾಹಸ, ಆ ಎಳೆಯ ವಯಸ್ಸಿನಲ್ಲಿ ಸಾಹಸ ಪ್ರವೃತ್ತಿ ಅನ್ನೋದು ಮಕ್ಕಳಲ್ಲಿ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ಲಿಕ್ಕೆ ಈ ಒಂದು ಪದ್ಯವನ್ನು ಭಾಗವನ್ನು ನಿಮಗಿಟ್ಟೆ. ನೀವು ಕೂಡ ಈಗ ಒಳ್ಳೆ ಯೌವನದ ಮಕ್ಕಳು, ನಿಮಗೆಲ್ಲ ಈ ಶೌರ್ಯ ಸಾಹಸ ಅಂದ್ರೆ ಭಾರಿ. ಬೆಟ್ಟ ಆರನೆಯಿಂದ ಆರೋಣ, ಅಲ್ಲಿಂದ ಆರಲ್ಲ ಯಾರು ಕೂಡ ಅನ್ನೋ ವಯಸ್ಸಲ್ವಾ, ಅಂತ ಮುಟ್ಟಾಡ್ರೆ ಇದ್ದೀರಿ. ಅಷ್ಟು ಒಂಬತ್ತನ ಬೇಡ, ಶೌರ್ಯ ಇರಬೇಕು, ಆದರೆ ಒಂಬತ್ತನ ಇರಬಾರ್ದು. ಇಂಥ ಒಂದು ಕ್ಷಾತ್ರಿಯ ಗುಣ ಇರುವಂತಹ ಲವ ಅವನು ಹೇಗೆ ಅದನ್ನು ಕಟ್ತಾನೆ ಅನ್ನೋದು ಈ ಕಥೆಯಲ್ಲಿ ಬರುತ್ತೆ. ಮುಂದಿನ ಚೂರು ಓದ್ಬಿಡೋಣ. ಓದಿದ್ದ ಇದನ್ನ ಇಲ್ಲ. ಕಾಡಿನಲ್ಲಿ ಏಕಾಂಗಿಯಾದ ಸೀತೆ ದುಃಖಿಸುತ್ತಿರುವ ಸಂದರ್ಭದಲ್ಲಿ ಆ ಪ್ರದೇಶಕ್ಕೆ ಬಂದ ವಾಲ್ಮೀಕಿ ಮಹರ್ಷಿಗಳು ಸೀತೆಯನ್ನು ತಮ್ಮ ಆಶ್ರಮಕ್ಕೆ ಕರೆದೊಯ್ತಾರೆ. ಆಶ್ರಮದಲ್ಲಿ ಕೆಲವೇ ದಿನಕ್ಕೆ ಸೀತೆ ಅವಳಿ ಮಕ್ಕಳನ್ನು ಹಡೆಯುತ್ತಾಳೆ. ವಾಲ್ಮೀಕಿ ಮಹರ್ಷಿಗಳು ಆ ಮಕ್ಕಳಿಗೆ ಕುಶ ಲವ ನಾಮಕರಣ ಮಾಡಿ ಸಕಲ ವಿದ್ಯಾ ಪಾರಂಗತರನ್ನಾಗಿ ಮಾಡ್ತಾರೆ. ಕುಶ ಮತ್ತು ಲವ ಅಂತ ಹೆಸರಿಡ್ತಾರೆ. ಲವ ಅಂದ್ರೆ ಚಿಕ್ಕವನು ಅಂತ, ಕುಶ ಅಂದ್ರೆ ದೊಡ್ಡವನು, ಲವ ಅಂದ್ರೆ ಸ್ವಲ್ಪ ಅಂತ, ಚಿಕ್ಕವನು, ಕುಶ ಅಂದ್ರೆ ದೊಡ್ಡವನು. ಇದ್ರ ಮೇಲೆ ಅವ್ರು ಲವ ಕುಶ ಅಂತ ಕವಿ ಆ ಸ್ವಭಾವಗಳನ್ನು ಆ ಹೆಸರುಗಳಲ್ಲೇ ಜೋಡಿಸ್ಬಿಟ್ಟಿರ್ತಾರೆ, ಆ ಸ್ವಭಾವಗಳನ್ನು. ಆಮೇಲೆ ಇತ್ತ ಸೀತೆಯ ಅಗಲುವಿಕೆಯಿಂದ ರಾಮ ಮಾನಸಿಕವಾಗಿ ದುಃಖಕ್ಕೀಡಾಗ್ತಾನೆ, ಬೇಜಾರಾಗ್ಬಿಡುತ್ತೆ. ಹೆಂಡತಿನ ಅದು ತುಂಬ ಗರ್ಭಿಣಿಯನ್ನು ಕಾಡಿಗಟ್ಟಿ ಬಂದಿರೋದು ಅಂದರೆ ಅವನು ಒಳಗೆ ಬೇಜಾರಾಗುತ್ತೆ, ಎಂಥ ಕೆಲಸ ಮಾಡಿದ್ನಲ್ಲ ಅಂತ ದುಃಖಿತನಾಗ್ತಾನೆ. ರಾವಣನ ವಧೆಯಿಂದ ಬ್ರಹ್ಮ ಹತ್ಯಾ ದೋಷ ಬಂದಿರುವುದನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಮಹರ್ಷಿಗಳ ಆದೇಶದಂತೆ ರಾಮ ಅಶ್ವಮೇಧ ಯಾಗವನ್ನು ಕೈಗೊಂಡ. ಅವನು ರಾವಣ ಬ್ರಾಹ್ಮಣ, ಅವರ ಕುಲ ಬ್ರಾಹ್ಮಣ ಕುಲದವನು, ಆದರೂ ರಾಜ. ಅವನನ್ನು ಕೊಂದೋದಕ್ಕೆ ಬ್ರಹ್ಮ ಹತ್ಯೆ ದೋಷ ಆಗಿದೆ. ಬ್ರಾಹ್ಮಣರನ್ನು ಕೊಂದರೆ ಶಿಶು ಹತ್ಯೆ ಮಾಡಿದ್ರೆ ಪಾಪ ಬರುತ್ತೆ, ಹಸುವನ್ನು ಕೊಂದರೆ ಇಂಥ ಕೆಲವಿದಾವೆ, ಯಾರ್ಯಾರನ್ನ ಕೊಂದರೆ ಬ್ರಹ್ಮ ಹತ್ಯೆ ದೋಷ ಬರುತ್ತೆ ಅಂತ. ಗುರುಗಳನ್ನು ಕೊಂದರೆ ಈ ಕಾಲಕ್ಕೆ ಅವನಿಗೂ ಅಶ್ವಮೇಧ ಯಾಗವನ್ನು ಮಾಡಬೇಕಪ್ಪ, ಇಲ್ಲಾಂದರೆ ಈ ದೋಷ ಪರಿಹಾರ ಆಗಲ್ಲ, ನಿನಗೆ ಶಾಪ ತಟ್ಟಿಬಿಟ್ಟಿದೆ ಅಂತ ಅವ್ರು ಗುರುಗಳು ಹೇಳ್ತಾರೆ. ಆಯಿತು ಮಹಾಸ್ವಾಮಿ ಅಂದ್ಬಿಟ್ಟು ಯಜ್ಞದ ಕುದುರೆಯನ್ನು ರೆಡಿ ಮಾಡಿ ಹುಡ್ಕೊಂಡು ಹೋಗ್ತಾರೆ. ಸಂಚಾರಕ್ಕೆ ತೆರಳಿದ ಕುದುರೆಯ ಬೆಂಗಾವಲಿಗೆ ಶತ್ರುಘ್ನನನ್ನು ಕಳುಹಿಸುತ್ತಾನೆ. ಭರತ ಶತ್ರುಘ್ನ ಅವರಿಬ್ಬರು, ರಾಮ ಲಕ್ಷ್ಮಣ. ಗೊತ್ತಾಯ್ತಾ? ಆ ಭರತ ಅಲ್ಲ ಶತ್ರುಘ್ನ ಏನಿದ್ದಾನೆ ಅವನನ್ನು ನೀನು ಮುಂದೆ ಕುದುರೆ ಮುಂದೆ ನೀನು ಹೋಗಪ್ಪ ಅಂದ್ಬಿಟ್ಟು ಆ ಕುದುರೆ ಮುಂದೆ ರಾಜ ಮುಂದೆ ಹೋಗ್ತಾನೆ. ಅದ್ರ ಹಿಂದ್ಗಡೆ ಇವರು ಮುಂದೆ ಹೋಗ್ತಾ ಇರ್ತಾರೆ. ದೇಶಗಳನ್ನು ಸುತ್ತಾಡಿದ ಅಶ್ವಮೇಧದ ಕುದುರೆ ಒಂದು ದಿನ ವಾಲ್ಮೀಕಿ ಆಶ್ರಮಕ್ಕೆ ಬರುತ್ತೆ. ಶ್ರೀರಾಮನೇ ತನ್ನ ತಂದೆ ಎಂದು ತಿಳಿಯದ ಲವ ಕುದುರೆಯನ್ನು ಕಟ್ಟುವ ಸನ್ನಿವೇಶವೇ ಈ ಪಾಠದ ಭಾಗ. ಹೀಗೆ ಈ ಸೀತೆಯ ಅಗಲುವಿಕೆಯಿಂದ ದುಃಖನಾದಂಥ ರಾಮನಿಗೆ ಜೊತೆಗೆ ಆ ಬ್ರಹ್ಮಹತ್ಯೆ ದೋಷ, ರಾವಣನ್ನು ಸಂಹಾರ ಮಾಡಿ ಬಂದಿರ್ತಾರಲ್ಲ, ಶ್ರೀಲಂಕಾವನ್ನು ಸುಟ್ಟು ಸೀತೆಯನ್ನು ವಾಪಸ್ ಕರ್ಕೊಂಡು ಬಂದಿರೋದ್ರಿಂದ ನೀನು ಬ್ರಾಹ್ಮಣ ಹತ್ಯೆ ಮಾಡಿದೆಯಪ್ಪ, ಹೀಗಾಗಿ ನಿನಗೆ ದೋಷ ಇದೆ, ಅವನು ಕೆಟ್ಟವನಿರ್ಬೋದು, ಆದರೂ ಅದು ದೋಷ ತಪ್ಪಿದೆ ನಿನಗೆ, ಹಾಗಾಗಿ ನೀನು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಹೇಳಿದ್ರಿಂದ ಹೋದಾಗ ಅವನಿಗೂ ಆ ಕುದುರೆಯನ್ನು ಆ ಲವನನ್ನು ಸಣ್ಣ ಹುಡುಗ ಕಟ್ಟಿರ್ತಾನೆ. ಆ ಭಾಗವನ್ನು ಇಲ್ಲಿ ನೋಡೋಣ. ನೋಡಿ, ಬಲ್ಗೈಯ ನೃಪರಂಜಿ ತಡೆಯದೆ ರಘು ವೀರಲವ ಲಕ್ಷ್ಮೀಶ ಕವಿಯ ಈ ಒಂದು ಪದ್ಯವನ್ನ ಅರ್ಥವನ್ನ ನೋಡೋಣ.
ಬಲ್ಗೈ ನೃಪರ್ ಅಂಜಿ ತಡೆಯದೆ ರಘು ಉದ್ವಹನ ಸೊಲ್ಕೇಳಿ. ಬಲ್ಗೈ ಅಂತಂದ್ರೆ ಬಲಿಷ್ಠವಾದ ಕೈ, ರಾಜರ ಭುಜಬಲ, ಚಕ್ರವರ್ತಿಗಳ ಒಂದು ಕೈ, ಬಲಗೈ, ಬಲವಾದ ಕೈ ಅಂತೇಳಿ. ನೃಪರ್ ಅಂದ್ರೆ ರಾಜರು, ಅವರು ಕೂಡ ಅಂಜಿ ಹೆದರಿ ತಡೆಯದೆ ರಘುದ್ವಹನ, ರಾಮನ, ರಘುದ್ವಹನ ಅಂದ್ರೆ ರಘುವಂಶದ ಅಲ್ಲಿ ಹುಟ್ಟಿದಂತಹ ರಾಮ, ಉದ್ವಹನ ರಘುವಂಶದವನು, ಅವನ ಸೊಲ್ ಕೇಳಿ, ಅವನ ಮಾತನ್ನ ಕೇಳಿ ನಮಿಸಲ್ ಇಳೆಯೋಳ್ ಚರಿಸುತ್ತಾ, ಎಲ್ಲರೂ ಕೂಡ ಅವನನ್ನ ಎದುರಿ ಅಂಜಿ ಅವರು ನಮಸ್ಕಾರವನ್ನ ಮಾಡ್ತಾ ಇದ್ರು. ಅಂತಹ ನಮಸ್ಕರಿಸಲು ಇಳೆಯೋಳ್ ಅಂದ್ರೆ ಈ ಭೂಮಿಯಲ್ಲಿ ಚರಿಸುತ್ತಾ ಸಂಚರಿಸುತ್ತಾ, ಅಧ್ವರದ ಅಂದ್ರೆ ಯಜ್ಞದ ಕುದುರೆ, ಸಂಚರಿಸ್ತಾ ಧನುಷ ಏನಾಗ್ತದಪ್ಪ, ಅದು ಕುದುರೆ ಸಂಚರಿಸ್ತಾ ನಾಡನ್ನು ಸುತ್ತಂತ ದೇಶ ವಿದೇಶಗಳನ್ನು ಸುತ್ತಿಕೊಂಡು ಹೋಗ್ತಾ ಇತ್ತು. ಅಧ್ವರದ ನಲ್ಗುದರೆ ಅಂದ್ರೆ ಉತ್ತಮವಾದ ಕುದುರೆ, ಒಳ್ಳೆಯ ಕುದುರೆ, ಅಂದ್ರೆ ನಲ್ಮೆಯ ಒಳ್ಳೆಯ ಕುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದ, ವಾಲ್ಮೀಕಿ ಆಶ್ರಮ ಏನಿತ್ತು ಅವರು ಉಪಯೋಗಿಸುವಂತಹ ವನ ಅಲ್ಲಿ ಬಂದು ನಿಲ್ತು. ಆ ಉಪವನದಲ್ಲಿ ಯಾಕೆ ಅಂದ್ರೆ ಹುಲ್ಲುಗಳ ಹಸುರುಗಳ ಏಳಿಸಿ, ಆ ಹುಲ್ಲಿನ ಹಸುರಾದ ಹುಲ್ಲನ್ನ ತಿನ್ನೋದನ್ನು ಬಯಸಿ ಆ ಕುದುರೆ ಏನ್ ಮಾಡ್ತು, ಆ ಯಾರ ಆಶ್ರಮಕ್ಕೆ ಬಂತು, ವಾಲ್ಮೀಕಿ ಮುನಿಗಳ ಆಶ್ರಮಕ್ಕೆ ಬಂದು ಏನ್ ಮಾಡ್ತು, ಕೆಳಸಿ ಒಕ್ಕಡೆ ಆ ತೋಟ ಕಾವಲಿಗೆ ತನ್ನ ಒಡನಾಡಿಗಳ ಕೂಡಿ ಡೀಲೆಮ್ಗೆ. ಅಲ್ಲಿ ವಾಲ್ಮೀಕಿ ಮಹರ್ಷಿಗಳು ಆ ಲವನನ್ನ ನೇಮಿಸಿದ್ರು. ನೋಡಪ್ಪ, ಈ ಆಶ್ರಮದಲ್ಲಿರುವಂತಹ ಉಪವನವನ್ನ, ಇಲ್ಲಿರೋ ಹೂವಿನ ಗಿಡಗಳನ್ನ, ಇಲ್ಲಿ ಬೆಳೆದಿರೋ ಎಲ್ಲ ಸಸ್ಯಗಳನ್ನ ಕಾಯೋದು ನಿನ್ ಜವಾಬ್ದಾರಿ, ಅದನ್ನ ಹಾಳು ಮಾಡ್ದಂಗೆ ನೋಡ್ಕೋ ಅಂತ ಹೇಳಿ ಯಾರು ವಾಲ್ಮೀಕಿಯವರು ಅವರನ್ನ ನೇಮಿಸಿದ್ರು. ಅವಾಗ ಅವನ ಜೊತೆಗೆ ಇದ್ದಂತಹ ಬಾಲ್ಯ ಸ್ನೇಹಿತರನ್ನು ಕೂಡಿ ಆಟ ಆಡ್ಕೊಂತ, ಲೀಲೆಮಿಗೆ ಆಟ ಆಡ್ಕೊಂತ ಇರಬೇಕಾದ್ರೆ ಅತಿಶಯವಾಗಿರಲು ಬಿಲ್ಲುಗೊಂಡು ನಡೆ ತಂದವಂ, ಅವನು ಬಿಲ್ಲು ಬಾಣವನ್ನು ಹಿಡ್ಕೊಂಡು ಬಂದ. ಕಂಡನ್ ಅರ್ಜಿತ ಸುವಾಜಿಯಂ, ಅಲ್ಲಿ ಒಂದು ಪೂಜಿಸಲ್ಪಟ್ಟಂತಹ ಸುವಾಜಿ ಅಂದ್ರೆ ಉತ್ತಮ ಕುದುರೆಯನ್ನ, ಒಂದು ಸುವಾಜಿ ಅಂದ್ರೆ ಪೂಜಿಸಲ್ಪಟ್ಟಂತಹ ಯಜ್ಞದ ಕುದುರೆ, ಅಶ್ವಮೇಧ ಯಾಗಕ್ಕೆ ಬಿಟ್ಟಂತಹ ಒಂದು ಯಜ್ಞದ ಕುದುರೆಯನ್ನ ಅವನು ಬಂದು ನೋಡ್ತಾನೆ. ಅದು ಆಶ್ರಮದ ಒಳಗಡೆಗೆ ಹುಲ್ಲನ್ನು ತಿಂತಾ ಇದೆ, ಅದಿರೋ ಗಿಡಗಳನ್ನ ತುಳಿದು ಹಾಕ್ತದೆ. ಸುವಾಜಿಯಂ ಅವನು ವೀರಲವ ಕಂಡ ಎತ್ತಡ ತುರಂಗಂ, ನೋಡ್ತಾನೆ ಆ ಕುದುರೆ ಎಲ್ಲ ತುಳಿದು ಹಾಕ್ತಾ ಇದೆ. ಅದು ನೋಡಿ ಅವನು ಹೇಳ್ತಾನೆ, ಎತ್ತಡ ತುರಂಗಂ, ಎತ್ತಡ ಯಾವ ಕಡೆಯಿಂದ ಬಂದಿರೋದು ಇದು ಕುದುರೆ, ಇದು ಪೊಕ್ಕು ಭೂತೋಟಮಂ ತೊತ್ತಡ ತುಳಿದಿದ್ದು, ಇದು ಭೂದೋಟವನ್ನ ತೊತ್ತಡ ತುಳಿದುದು ಅಂದ್ರೆ ನುಡಿಯಾಗುವಂತೆ ಕಾಲ ತುಳಿದಾಗ್ತದೆ. ತಿನ್ನೋದು ಅಲ್ಪ ಆದ್ರೆ ತುಳಿದಾಕೋದು ಬಹಳಷ್ಟು ತುಳಿದಾಕ್ತೇವೆ. ತೊತ್ತಡ ತುಳಿದಿದ್ದು ಸೊಪ್ಪಾಗುವಂತೆ ಎಲ್ಲ ಎಲೆಗಳು ಉದುರಿ ಮುರಿದು ಹೋಗ್ತದೆ ಹೂವಿನ ಗಿಡಗಳೆಲ್ಲ, ಆ ರೀತಿ ಅದು ತೊತ್ತಡ ತುಳಿತಾ ಇದೆ. ವಾಲ್ಮೀಕಿ ಮುನಿನಾಥನೇ ಪೊತ್ತು ಆರೈಯುವುದೆಂದು ನನಗೆ ನೇಮಿಸಿ ಹೋದನು. ಆ ವಾಲ್ಮೀಕಿ ಮಹರ್ಷಿ ನನಗೆ ಇದನ್ನು ಕಾಪಾಡಬೇಕಪ್ಪ, ಒಣಗಬಾರ್ದು, ಇದು ಯಾವಾಗಲೂ ಹಸಿಯಾಗಿರ್ಬೇಕು, ಹಾಳಾಗಬಾರ್ದು ಅಂತ ಹೇಳಿ ನನಗೆ ಹೋಗಿದ್ರು. ಹೋದ ಅಬ್ದೀಪಂ ಕರೆಸಲಾಗಿ, ಅಬ್ದಿ ಅಂದ್ರೇನು, ಸಮುದ್ರ, ಅಬ್ದೀಪ ಅಂದ್ರೆ ಸಮುದ್ರ, ಅಬ್ದಿ ಅಂದ್ರೆ ಸಮುದ್ರ, ಅಬ್ದೀಪ ಅಂದ್ರೆ ವರುಣ, ಇಂದ್ರ, ದೇವೇಂದ್ರನ ಕರೆದೋಸ್ಕರ ಅವನಿಗೆ ಹೋಗ್ಬಿಟ್ಟಿದ್ದಾನೆ. ಅಬ್ದೀಪ ಕರೆಸಲಾಗಿ, ಆ ವರುಣ ಕರೆದಕ್ಕೋಸ್ಕರ ಆಹ್ವಾನಿಸಿದಕ್ಕೋಸ್ಕರ ವಾಲ್ಮೀಕಿ ಮಹರ್ಷಿಗಳು ಅಲ್ಲಿ ಹೋಗಿದ್ದಾರೆ. ಹೋಗಿ ಬರ್ಬೇಕಾದ್ರೆ ನೋಡಪ್ಪ ಹುಷಾರಿ ನೋಡ್ಕೊಂಡಿರು ಅಂತ ಹೇಳಿ ನನಗೆ ಆಜ್ಞೆ ಮಾಡಿ ಹೋಗಿದ್ದಾರೆ. ಮತ್ತೆ ವರ್ಣನ ನೋಗದೆ ಕೋಪಗೊಳ್ಳದಿರೆ ಬಂದು ಮುಳಿದಪ್ಪನೆ ಅವ್ರು ವಾಪಸ್ಸು ಆ ವರ್ಣನ ಲೋಕದಿಂದ ಬಂದ ಮೇಲೆ ಇದನ್ನೆಲ್ಲ ನೋಡಿದ್ರೆ ಒಪ್ಪಿಸ್ಕೊಡದೆ ಇರ್ತಾರ. ಮುಳಿದಪ್ಪನೆ ಮತ್ತ ಅಯದೆಡೆಗೆ ನೋಡಲಿಕ್ಕೆ, ಮತ್ತೆ ಅಲ್ಲದೆ ಆ ಕುದುರೆ ಕಡೆಗೆ ಬಂದು ನಡೆ ತಂದು ನೋಡಲಿಕ್ಕೆ, ಅದು ಹತ್ರ ಬಂದು ನೋಡ್ತಾನೆ. ಅಲ್ಲಿ ಅದರ ಅಯದೆಡೆಗೆ ಬಂದು ನೋಡಲು ನೆತ್ತಿಯೋಳು ಮೆರೆವ ಪಟ್ಟದ ಲಿಖಿತ, ಆ ನೆತ್ತಿಯೊಳಗೆ ಹಣೆಯ ಮೇಲೆ ಒಂದು ಬರಹ ಇತ್ತು. ಏನಿತ್ತು ಅಂದ್ರೆ ಪಟ್ಟದ ಅಂದ್ರೆ ಚಿನ್ನದ ಪಟ್ಟಿ ಹಾಕಿದ್ರು ಹಣೆಗೆ. ಆ ಚಿನ್ನದ ಪಟ್ಟಿಯ ಮೇಲೆ ಏನ್ ಬರ್ದಿದ್ರು, ಲಿಖಿತ ಇತ್ತು. ಲವನು ಓದಿಕೊಳ್ಳುತ್ತಿರ್ತಾನೆ. ಅದನ್ನು ಓದ್ತಾ ಅದನ್ನ ಹತ್ರ ಹೋಗಿ ಆ
ಅಶ್ವಮೇಧ ಯಾಗ ಏನು ಕುದುರೆ ಬಂದಿತ್ತು ಅದೆಲ್ಲ ಆ ವಾಲ್ಮೀಕಿ ಆಶ್ರಮದಲ್ಲಿ ಅಡ್ಡಾಡಿ ಎಲ್ಲ ಗಿಡಗಳನ್ನು ತುಳಿದಾಕ್ತು, ಹಸುರಾದ ಹುಲ್ಲನ್ನು ತಿನ್ನೋದಕ್ಕೆ ಅಂತ ಬಂದಿತ್ತು. ಅವನು ಬಂದು ಬಾಣ ತಗೊಂಡ್ಬಂದು ನೋಡ್ತಾನೆ, ಯಾವುದಿದು ಕುದುರೆ ಎಲ್ಲ ಹಾಳು ಮಾಡಿಬಿಡ್ತಲ್ಲ. ದೇವೇಂದ್ರನ ಲೇಪಕ್ಕೆ ಹೋಗಿದ್ರು ನಮ್ಮ ಇವರು, ವಾಪಸ್ ಬಂದು ನೋಡ್ಬಿಟ್ರೆ ನನಗೆ ಸಿಟ್ಟು ಮಾಡ್ಕೊಳಕ್ಕಿಲ್ವಾ ನಮ್ಮ ಮುನಿಗಳು ವಾಲ್ಮೀಕಿಯವರು ಅಂದ್ಬಿಟ್ಟು ಹತ್ರವಾಗಿ ನೋಡ್ತಾನೆ. ಯಾವುದಿದು ಅಂತಂದರೆ ಸುವಾಜಿ, ಅದು ಪೂಜಿಸಲ್ಪಟ್ಟಂತಹ ಕುದುರೆ. ಅದು ಹಣೆ ಮೇಲೆ ಒಂದು ಪಟ್ಟಿ ಇದೆ, ಬಂಗಾರದ ಒಂದು ಪದಕದ ಮೇಲೆ ಅಕ್ಷರ ಬರ್ತಾರೆ. ಏನು ಬರ್ತಾರೆ ಅಂತ ಹೇಳಿ ಹೋಗಿ ಹತ್ರವಾಗಿ ಆ ಕುದುರೆ ಹಣೆ ಮೇಲೆ ಓದ್ತಾ ಇದ್ದಾನೆ. ಉರ್ವಿಯೋಳ್ ಕೌಶಲ್ಯ ಪಡೆದ ಕುವರಂ ರಾಮನ್. ಅವರು ಕೇಳ್ತಿ ಏನ್ ಬರ್ತದಪ್ಪ? ಉರ್ವಿ ಅಂದ್ರೇನು? ಭೂಮಂಡಲ, ಭೂಮಿ. ಉರ್ವಿ ಅಂದ್ರೆ ಭೂಮಿ, ಬಿರೆ, ಎಷ್ಟೊಂದು ಅರ್ಥ ಇದಾವಲ್ಲ. ಪೃಥ್ವಿ, ಇಳೆ, ಏನಿದಾವೆ ಇಳೆ, ಮತ್ತೇನಿದಾವೆ ದರೆ, ಈಗ ಅನೇಕ ಪದಗಳು, ಬಹು ಪದಗಳು ಇದಾವೆ. ಉರ್ವಿಯೋಳು ಈ ಭೂಮಂಡಲದಲ್ಲಿ ಕೌಶಲ್ಯ ಪಡೆದ ಕುವರಂ. ಕೌಶಲ್ಯ ರಾಮನ ತಾಯಿ, ಯಾರು? ತಾಯಿ ಅಲ್ವಾ? ಆ ಕೌಶಲ್ಯ ಪಡೆದಂತಹ ಕುವರಂ ರಾಮನ್, ಅವನ ಓರ್ವನೇ ವೀರನ್, ಅವನೊಬ್ಬನೇ ವೀರ. ಈ ಭೂಮಿ ಮಂಡಲದಲ್ಲಿ ಕೌಶಲ್ಯ ಮಗನಾದಂತಹ ರಾಮ ಒಬ್ಬನೇ ವೀರ, ಇನ್ಯಾರೂ ವೀರರು ಇಲ್ಲ ಅಂತ ಬರೆದಿತ್ತು. ವೀರನ್ ಆತನ ಯಜ್ಞ ತುರಗಂ. ಇದು ಅಂತ ವೀರನ ಯಜ್ಞದ ಕುದುರೆ. ಇದು ಯಜ್ಞ ತುರಗ, ಅಶ್ವಮೇಧ ಯಾಗ ಮಾಡಲಿಕ್ಕೆ ಬಂದಂತ ತುರಗ ಇದು, ಕುದುರೆ ಇದು. ನಿರ್ವಹಿಸಲ್ ಆರ್ಪರ್ ಆರ್ ಆದುಡಂ. ಯಾರು ನಿರ್ವಹಿಸ್ತಾರೆ ಅದನ್ನ, ಸಾಮರ್ಥ್ಯ ಯಾರಿಗಿದೆ ಅದನ್ನ ನಿಭಾಯಿಸೋ ಸಾಮರ್ಥ್ಯ ಯಾರಿಗಿದೆ, ಅದನ್ನು ಕಟ್ಟಿ ಜಯಿಸುವಂತ ಅಶ್ವಮೇಧ ಯಾಗವನ್ನು ಕಟ್ಟಿದ್ರು ಅಂದ್ರೆ ಅವರು ಒಂದು ಯುದ್ಧ ಮಾಡಬೇಕು, ಇಲ್ಲ ಅದಕ್ಕೆ ಶರಣಾಗಿಬಿಟ್ಟು ತಮ್ಮ ರಾಜ್ಯದ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಸತ್ಕರಿಸಿ ರಾಮನನ್ನ ಮುಂದಿನ ಇದಕ್ಕೆ ಬೀಳ್ಕೊಡ್ಬೇಕು. ಯಾರಾದ್ರೂ ನಿರ್ವಹಿಸಲು ಸಾಧ್ಯನಾ ಅಂತ ಕಟ್ಟಿ ನಿಭಾಯಿಸಕ್ಕೆ ಸಾಧ್ಯ ಅಂದ್ರೆ ಅಂಥವರು ಕುದುರೆಯನ್ನ ಕಟ್ಟಬಹುದು. ಆದುಡಂ, ಯಾರೇ ಆಗಿದ್ರು ಕಟ್ಟಬಹುದು. ತಡೆಯಲಿ ಎಂದಿದ್ದ ಲೇಖನವನ್ನು ಓದಿ ಅಂಥವ್ರು ಯಾರಾದ್ರೂ ಇದ್ರೆ ಈ ಕುದುರೆಯನ್ನ ತಡಿಲಿ ಅಂತ ಬರೆದಿತ್ತು. ಅಲ್ಲ ಇವನ ಅದನ್ನು ನೋಡಿದ, ಓದಿ ಗರ್ವಮಂ ಬಿಡಿಸದಿರ್ತೊಡೆ ತನ್ನ ಮಾತೆಯಂ ಸರ್ವಜನಮಂ ಒಂದೇ ಏನದಿರ್ಪುದೆ. ಅಲ್ಲ ಇವನ ಎಂಥ ಅಹಂಕಾರದ ರಾಜ ಇರ್ಬೇಕು ಇವನು. ಇವನೊಬ್ಬನೇ ಸೂರಂತೆ, ಕೌಶಲ್ಯ ಮಗ ರಾಮ. ಎಷ್ಟು ಸೊಕ್ಕಿರ್ಬೇಕು ಇವನಿಗೆ. ಇಂಥ ಸೊಕ್ಕನ್ನು ನಾನು ಬಿಡಿಸ್ತೀನಿ, ಎದುರಿಸ್ತೀನಿ ನಾನು ಇವನ್ನ ಕುದುರೆ ಕಟ್ಟಿ ಅಂದ್ಬಿಟ್ಟು ಅಂತ ಒಂದು ಅಹಂಕಾರವನ್ನು ಬಿಡಿಸದೆ ಹೋದ್ರೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆ ಏನದಿರ್ತದೆ. ಸರ್ವ ಜನರು ಕೂಡ ಈ ನಾಡಿನ ಜಗತ್ತು ಭೂಮಂಡಲದಾಗಿರೋ ಜಗತ್ತಿನಲ್ಲಿರೋ ಜನ ಬಂಜೆ. ಯಾರ ತಾಯಿ? ಲವಕುಶರ ತಾಯಿ ಯಾರು? ಸೀತೆ. ನನ್ನ ತಾಯಿ ಸೀತೆ, ಅವಳು ಬಂಜೆ, ಮಕ್ಕಳನ್ನೇ ಅಡಲಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ ಜನ. ನಮ್ಮಿಬ್ಬರನ್ನ ಎತ್ತಿದಾಳೆ, ಎತ್ತಿದಾಳೆ, ನಾವು ತೋರಿಸ್ತೀವಿ ನಮ್ಮ ತಾಯಿ ಏನು ಅನ್ನೋದನ್ನ ಅಂದ್ಬಿಟ್ಟು ಒಂದೇ ಏನಿದ್ರು ತನ್ನ ಮಾತೆಯಂ ಸರ್ವಜನಮಂ, ಎಲ್ಲ ಜನರು ಅಂದು ಉರುವ ತೋಳುಗಳು ಇವು ಏತಕ್ಕೆ ಎಂದು ಸಲೆವಾಸಿಯಂ ತೊಟ್ಟು ಲವನ್ ಉರಿಗೆದ್ದನು. ಉರ್ವ ಅಂದ್ರೆ ನನಗೆ ಇರುವಂತಹ ತೋಳುಗಳು, ನನಗೆ ಇರುವಂತಹ ಈ ತೋಳುಗಳು ಇದ್ದು ಏನು ಪ್ರಯೋಜನ ಅಂದ್ಬಿಟ್ಟು ಸಲೆ ವಾಸಿಯಂ ಪ್ರತಿಜ್ಞೆ ಮಾಡಿದ, ಶಪಥಗೈದ. ನಾನು ಈ ಕುದುರೆಯನ್ನು ಕಟ್ತೀನಿ, ಎದುರಿಸ್ತೀನಿ, ಅವನ ಗರ್ವವನ್ನು ಬಿಡಿಸ್ತೀನಿ. ಅವನು ಯಾರು? ರಾಮ ಬರಲಿ ಅಂತೇಳಿ. ಅವನಿಗೆ ರಾಮ ನನ್ನ ತಂದೆ ಅಂತ ಅವನಿಗೆ ಗೊತ್ತಿರದೇ ಇಲ್ಲ. ಪ್ರತಿಜ್ಞೆಯಂ ಶಪಥ ಕೊಟ್ಟ. ಲವನ್ ಉರಿದೆದ್ದನು, ಉರಿದೆದ್ಬಿಟ್ಟ ಕೋಪದಿಂದ. ತನ್ನ ಬಿಲ್ಲನ್ನ ಎದೆಗೇರಿಸಿ ಕೋಪದಿಂದ ನಿಂತ. ತೆಗೆದು ಉತ್ತರೀಯಮ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಡಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತ್ತ ಬಿಗಿ ನುಡುಗಿ ಎಡ ಬೇಡ ಅರಸುಗಳ ವಾಜಿಯಂ ಬಿಡು ಬಡಿವರ್ರೆಮ್ಮನ್ ಎನ್ನಲು ನಗುತೆ ಪಾರ್ವರ ಮಕ್ಕಳು ಅಂಜಿದೊಡೆ ಜಾನಕಿಯ ಮಗನ್ ಇದಕ್ಕೆ ಬೆದರುವನೆ ಹೋಗಿ ನೀವು ಎಂದು ಅವನ್ ಅಡಗುತನದಿಂದ ಬಿಲ್ ತಿರುವನ್ ಏರಿಸಿ ತೀಡಿ ಜೇಗೈದು ನಿಂತಿದ್ದನು. ತೆಗೆದು ಉತ್ತರೀಯಮಂ, ಅವನು ಉತ್ತರೀಯ ಒಂದು ಶಾಲು ಹಾಕಂತಾರಲ್ಲ, ಒಂದು ಉತ್ತರೀಯ ಬಟ್ಟೆಯನ್ನು ಹಿಂಗೆ ಹಾಕೊಂಡಿರ್ತಾರೆ ರಾಮ ಆಶ್ರಮದಲ್ಲಿ ನೋಡಿದಿರಲ್ಲ. ಅವಾಗ ಅದನ್ನು ತೆಗೆದ್ಬಿಟ್ಟು ತಿರುಗಿಸಿದ ಹಗ್ಗ ಮಾಡ್ಕೊಂಡ. ಅದನ್ನೇ ಹಗ್ಗ ಮಾಡಿ
ಕುದುರೆ ಕಟ್ಟಿದ. ಏನು ತೆಗೆದು ಉತ್ತರೆಯಮಂ, ಮುರಿದು ಕುದುರೆಯ ಆ ಕುದುರೆಯನ್ನ ಎಳಕಂದ್ ಬಂದ. ಎಳಕ ಬಂದು ಒಂದು ಗಳ ಒಂದು ಮುರಿದು ಆ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ. ಯಾವುದಕ್ಕೆ? ಕದಳಿ ಅಂದ್ರೆ ಬಾಳೆ ಗಿಡ. ಅವನು ಮರಕ್ಕೆ ಕಟ್ಟಲಿಲ್ಲ, ಒಂದು ಬಾಳೆ ಗಿಡ ಕಟ್ಟ. ಬಾರಿ ಆ ಮಾತಿನಲ್ಲೇ ಆ ಕುದುರೆಯನ್ನು ಕಳಿಸಿದಂತ ರಾಜನನ್ನ ಒಂದು ರೀತಿ ಅವಮಾನ ಮಾಡಿದ ಹಾಗೆ, ತಿರಸ್ಕಾರದಿಂದ ನೋಡುವ ಹಾಗೆ ಅಂತ ಆ ಕುದುರೆಯನ್ನ ಕಟ್ಟೋ ಬಾಳೆ ಗಿಡಕ್ಕೆ ಎಲ್ಲಿ ಹೋಗುತ್ತೆ ನೋಡೋಣ ಅಂದ್ಬಿಟ್ಟು ಬಾಳೆ ಗಿಡಕ್ಕೆ ಕಟ್ತಾನೆ. ಕಟ್ಟಿ ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತ್ತರು ಮಿಗೆ ನುಡಿಗೆ ಬೇಡ. ಅವ್ರ ಜೊತೆಗಿದ್ರಲ್ಲ ಮುನಿಸುತ್ತರು, ಆ ಆಶ್ರಮದಲ್ಲಿ ಇದ್ದಂಥ ಮುನಿಗಳು, ಆ ಮುನಿಗಳು ಮಕ್ಕಳು ಅವ್ರ ಜೊತೆಗೆಲ್ಲ ಅಭ್ಯಾಸ ಮಾಡ್ತಾ ಇದ್ರ. ಅವ್ರ ಜೊತೆಗೇನೆ ಇವರು ಇಬ್ಬರು ಇದ್ರು ಅಲ್ವಾ. ಅವಾಗ ಅವ್ರು ಎದುರುಬಿಟ್ರು. ಮೊದಲೇ ಬ್ರಾಹ್ಮಣರ ಮಕ್ಕಳು ಎದುರುಪುಗಳು, ಅವರಿಗೆ ಶೌರ್ಯ ಗೊತ್ತಿಲ್ಲ. ಯಾಕೆಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂದ್ಬಿಟ್ಟು ಆ ವರ್ಣಾಶ್ರಮ ಪದ್ಧತಿ ಇದ್ದಂಥದ್ದು. ಬ್ರಾಹ್ಮಣರು ಬರೀ ಓದೋದು, ಬುದ್ಧಿವಂತರು ಅಷ್ಟೇ, ತಲೆ ಉಪಯೋಗಿಸುವಂಥದ್ದು. ಆದರೆ ಕ್ಷತ್ರಿಯರು ಶೌರ್ಯ ಇರುವಂಥವ್ರು, ಕಾದಾಡುವಂಥವ್ರು, ರಕ್ಷಣೆ ಮಾಡೋದವ್ರು. ಇವ್ರು ಎದುರುಬಿಟ್ರು. ಹೀಗೆ ನಡಿಗೆ ಕೈಕಾಲು ನಡೆಯಬೇಕು. ಬೇಡ ಬೇಡ, ಅರಸುಗಳ ವಾಜಿಯಂ ಬಿಡು, ಬೇಡ ಬೇಡ ಕಣ್ರೋ ಲವ ಕುಶ, ಅದು ಅರಸುಗಳದು, ರಾಜರದು ಅದು ಕುದುರೆ, ಬಿಟ್ಬಿಡ್ರಿ. ಇಲ್ಲಾಂದ್ರೆ ಎಮ್ಮಗೆ ಏನ್ ಮಾಡ್ತಾರೆ, ಏನು ಬಡಿವರ್ ಎಮ್ಮನ್, ಇಲ್ಲಾಂದ್ರೆ ಬಂದು ಚೆನ್ನಾಗಿ ಬಡಿತಾರೆ ನಮಗೆ, ಬಿಟ್ಬಿಡು ಅಂತ ಹೇಳಿ ಆ ಸಣ್ಣ ಮಕ್ಕಳು ಅವ್ರಿಗೆ ಕೇಳ್ತಾರೆ ಎದ್ರಿ. ಏನದು ನಗುತೆ ಹಾರ್ವರ್ ಮಕ್ಕಳು ಅಂಜಿದೊಡೆ ಜಾನಕಿ ಎಮ್ಮ ಎದರವನೆ. ಬ್ರಾಹ್ಮಣರ ಮಕ್ಕಳು ನೀವು ಹೋಗಿ ಋಷಿ ಮನಿಗಳ ಮಕ್ಕಳು, ನೀವು ಎದುರ್ತೀರಿ ಅಂತ ಈ ರಾಜನ ವಂಶದವನು ನಾನು ಎದುರ್ತೀನ ಕೇಳ್ತಾನೆ. ಅರಸುಗಳ ಏನು ಅಂಜಿದೊಡೆ ಜಾನಕಿಯ ಮಗನ್. ಜಾನಕಿ ಅಂದ್ರೆ ಯಾರು? ಸೀತೆ. ಆ ನನ್ನ ತಾಯಿ ಜಾನಕಿ, ಆ ಸೀತೆಯ ಮಗನಾದ ನಾನು ಅಂಜ್ಬೇಕಾಯ್ದಕ್ಕೆ ನೀವು ಹಂಚ್ತೀರಿ ಅಂತ ಹೋಗಿ ಹೇಳ್ತಾನೆ. ಎದುರುವನೆ ಹೋಗಿ ನೀವು ಎಂದು, ನೀವು ಹೋಗಿ ಆ ಕಡೆ ಅಂತಾನೆ. ಬಿಟ್ಟರೆ ಸಾಕಪ್ಪ ಅಂದ್ಬಿಟ್ಟು ಓಡಿ ಬಿಡ್ತಾರೆ. ಅವಾಗ ಇವನು ಆ ಕುದುರೆಯನ್ನ ಆ ಬಾಳೆ ಗಿಡಕ್ಕೆ ಕಟ್ಟಿ ನಿಲ್ತಾನೆ. ಹೆಂಗೆ? ಲವನ್ ಅಡಗುತನದಿಂದೆ ಬಿಲ್ತಿರುವನ್ನು ಏರಿಸಿ ತೀಡಿ ಜೇಗೈದು ನಿಂತಿದ್ದನು. ಅಗಡತನ ಸೌರ್ಯದಿಂದ ನೋಡೋಣ ಯಾವ ಬರ್ತಾನೆ ಅಂತ ನೋಡ್ತಾ ಇದ್ದಾನೆ. ಜೊತೆಗೆ ಬಿಲ್ಲನ್ನ ದಾರಕ್ಕೆ ಒಂದ್ ಕಡೆ ಕಟ್ಟಿರ್ತಾರೆ, ಎಳೆದು ಈ ಕಡೆ ಕಟ್ಟಿ ಎಳೆದು ಬಿಗಿ ಮಾಡಿ ಒಂದ್ಸರಿ ಜೈಂಗ್ ಅನ್ಸಿದ. ಬಾಣ ಹಿಡ್ಕೊಂಡು ಅಂದ್ರೆ ಯುದ್ಧಕ್ಕೆ ಸಿದ್ಧ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಆ ಒಂದ್ಸರಿ ಜೈ ಅನ್ಸಿದ. ಇಡೀ ವನ ಸುತ್ತಮುತ್ತಲು ಪ್ರಾಣಿಗಳು, ಜನಗಳು ಮಿಂಚು ಹೊರದಂಗೆ ಆಗ್ಬಿಡ್ತು ಅಂತ ಮುಂದೆ ಎಲ್ಲ ವರ್ಣನೆ ಬರುತ್ತೆ. ಆ ರೀತಿ ಆ ಶಬ್ದ ಇಡೀ ಕಾಡಿನಲ್ಲಿ ಕಂಪನವನ್ನು ಮಾಡಿಬಿಡ್ತು. ಅವಾಗ ಏನದು ಅಂತ ಬಂದು ನೋಡಿದ್ರೆ ಇಲ್ಲಿ ಈ ಯಾವುದು ಕುದುರೆಯನ್ನು, ಯಜ್ಞದ ಕುದುರೆಯನ್ನ ಕಟ್ಟಿಬಿಟ್ಟಿದ್ದಾರೆ ಒಂದು ಬಾಳೆ ಗಿಡಕ್ಕೆ. ಅಲ್ಲಿ ಬಂದು ನೋಡ್ತಾರೆ. ಅದು ಮೊದಲು ಯಾರು ಅದರ ಮುಂದಾಳು? ಶತ್ರುಘ್ನ ಅಲ್ವಾ. ಯಾರು ಶತ್ರುಘ್ನ? ಯಾರು? ರಾಮನ ತಮ್ಮ ಅಲ್ವಾ. ಭರತ ಶತ್ರುಘ್ನ ಅವರಿಬ್ರು ಅರಮನೆಗೆ ಇರ್ತಾರೆ ಅಲ್ವಾ. ರಾಮ ಲಕ್ಷ್ಮಣ ಕಾಡಿಗೆ ಹೋಗಿರ್ತಾರೆ ಸೀತೆ ಜೊತೆ. ಅಲ್ಲಿ ಆಗಿದ ನಂತರ ಯುದ್ಧ ಮಾಡಿ ಯಾರನ್ನು ಸೋಲಿಸಿ ರಾವಣ ಒಂದು ಸೀತೆಯನ್ನು ಬಿಡಿಸ್ಕೊಂಡು ಬಂದು ಸಂಸಾರ ಮಾಡ್ತಿರ್ತಾರೆ. ಒಂದ್ಸರಿ ಆ ಊರಿನ ಒಬ್ಬ ಅಗಸನು ತನ್ನ ಹೆಂಡತಿಯನ್ನ ಮನೆಯಿಂದ ಹೊರಗೆ ಹಾಕಿರ್ತಾರೆ. ಅವ್ರು ಬಂದು ಪಂಚಾಯಿತಿ ಮಾಡ್ತಿರ್ತಾರೆ. ಮಾಡಿದ್ರೆ ಕಟ್ಕೊಂಡು ಹೆಂಡತಿ ಕಟ್ಕೊಳಕ್ ಬಿಟ್ಟು ಹೆಂಡತಿ ಕಟ್ಕೊಳಕ್ಕೆ ನಾನೇ ಶ್ರೀರಾಮಚಂದ್ರ ಅಂತ ತಿಳ್ಕೊಂಡಿದ್ರೆ ನಾವು ಹೋಗ ಅಂತ ಹೇಳ್ಬಿಟ್ಟು ಅವನು ಸ್ವಲ್ಪ ಎಣ್ಣೆ ಹಾಕ್ಸಿರ್ತಾನೆ, ಬೈತಿರ್ತಾನೆ. ಇವನು ವೇಷ ಮರ್ಸ್ಕೊಂಡು ಹೋಗಿ ನೋಡ್ತಿರ್ತಾನೆ ಏನು ನಡೀತಾ ಇದೆ ನಮ್ಮ ಜಗತ್ತಿನಾಗೆ, ನಮ್ಮ ರಾಜ್ಯದಲ್ಲಿ ಅಂತ. ಆ ಮಾತನ್ನು ಕೇಳು, ಅಯ್ಯೋ ನನ್ನ ಪ್ರಜೆಗಳು ನನ್ನನ್ನು ಈ ರೀತಿ ಕೇವಲವಾಗಿ ಕಾಣ್ತಾ ಇದ್ದಾರ, ಹಾಗಾದ್ರೆ ನಾನು ಮಾಡಿರೋ ತಪ್ಪ, ಸೀತೆಯನ್ನು ವಾಪಸ್ ಕರ್ಕೊಂಡು ಬಂದಿರೋದು ಒಂದು. ಅವತ್ತೇ ಲಕ್ಷ್ಮಣನಿಗೆ ಹೇಳ್ತಾನೆ, ಲಕ್ಷ್ಮಣ ಈ ನದಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದ್ಬಿಡು, ಎಲ್ಲ ಪ್ರಜೆಗಳು ಅಂತ ಇದ್ದಾರೆ. ಅಣ್ಣ ಏನಿದು ಅಂದರೆ ನನ್ನ ಆಜ್ಞೆ ಕೇಳ್ತೀಯೋ ಇಲ್ಲೋ? ಆಯ್ತಣ್ಣ ಅಂತಾರೆ. ಅವತ್ತೇ ರಾಮನ ಹತ್ರ ಸೀತೆ ಹೇಳಿರ್ತಾರೆ, ರೀ ಏನು ಅಂದರೆ ಅಂತಾರೆ, ಏನೇ ಬಯಕೆ ಕಣ್ರಿ, ಮಗು 6-7 ತಿಂಗಳು ಮಗು ಹೊಟ್ಟೆ ಬೆಳೀತಾ ಇರ್ತವೆ. ಅವಾಗ ಏನು ಅಂದರೆ ನನಗೆ ವಾಲ್ಮೀಕಿ ಮಹರ್ಷಿಗಳದ್ದು ಆಶ್ರಮ ನೋಡ್ಬೇಕು ಅಂತ ಆಸೆ ಕಣ್ರಿ ಅಂತಾರೆ. ಹೌದಾ, ಆಯ್ತು ಸರಿ ಹೋಗಿ ಬಾ ಅಂತಾನೆ. ಹೋಗಿ ಬಂದು ಮಧ್ಯಾಹ್ನ ಬೆಳಗ್ಗೆ ಹೇಳಿರ್ತಾನೆ, ಸಂಜೆ ರಾತ್ರಿ ನೋಡಿದ್ರೆ ಈ ಪ್ರಕರಣ ಆಗುತ್ತೆ. ಅದು 2 ನೆವ ಒಟ್ಟಿ ಇವನು ಲಕ್ಷ್ಮಣಗೆ ಹೇಳ್ತಾನೆ. ಲಕ್ಷ್ಮಣ ಕರ್ಕೊಂಡು, ಅಕ್ಕೆಮ್ಮ ಬಾ, ನೀನು ವಾಲ್ಮೀಕಿ ಆಶ್ರಮ ನೋಡ್ಬೇಕು ಅಂತ ಆಸೆ ಅಂತೆಲ್ಲ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿ ಆ ಕಾಡೊಳಗೆ ಹತ್ರ ಆಶ್ರಮದಲ್ಲಿ ಬಿಟ್ಟು ಕಾಣ್ದಂಗೆ ಬಂದ್ಬಿಡ್ತಾನೆ.
ಬಂದ ಮೇಲೆ ಅವು ಮಕ್ಕಳು ಹೆರಿಗೆ ಆಗ್ತವೆ. ಮಕ್ಕಳನ್ನ ವಾಲ್ಮೀಕಿ ಋಷಿಗಳು ಸಾಕ್ತಾರೆ. ಅವ್ರಿಗೆಲ್ಲ ವಿದ್ಯೆಗಳನ್ನು ಕಲಿಸಿ ಶಸ್ತ್ರ ಅಸ್ತ್ರ ಎಲ್ಲವನ್ನು ಕಲಿಸ್ತಾರೆ. ಆಮೇಲೆ ಅವರು ಬೆಳೆದು ಅವ್ರಿಗೆ ಗೊತ್ತೇ ಇರೋದಿಲ್ಲ ಇಲ್ಲಿ ರಾಮನ ಮಗ ನಾನು ಅನ್ನೋದು ಗೊತ್ತಿರೋದಿಲ್ಲ. ಹಂಗಾಗಿ ಅವ್ರವ್ರಿಗೆ ಯುದ್ಧ ನಡೀತು. ಇಲ್ಲಿ ಲವಕುಶ ಮತ್ತೆ ರಾಮನ ಯುದ್ಧ, ಬಬ್ರುವಾಹನ ಮತ್ತೆ ಅರ್ಜುನ ವಿದ್ಯೆ, ಆಮೇಲೆ ಭೀಮ ಮತ್ತು ಘಟೋತ್ಕಚ ಮಗ, ಹಿಡಂಬಿಯ ಮಗ. ಹೀಗೆ ರಾಮಾಯಣ ಮಹಾಭಾರತದಲ್ಲಿ ಈ ಥರದ ಯುದ್ಧಗಳು, ಅದು ಕಾವ್ಯದ ಒಂದು ವಿಶೇಷಣ. ಕಾವ್ಯವನ್ನು ಬರಿಬೇಕಾದ್ರೆ ಆ ಥರದ ಸಿನಿಮಾ ನೋಡ್ತಿರಲ್ಲಪ್ಪ ನೀವು, ಸಿನಿಮಾ ನೋಡ್ಬೇಕಾದ್ರೆ ಭರ್ಜರಿ ಇರಬೇಕು, ಏನೇನೋ ಪಾತ್ರಗಳು ಅವೆಲ್ಲ ಅಲ್ಲ. ಹಂಗೆ ಕಾವ್ಯಮಯವಾಗಿ ಬರೆದಾರೋ ಅದು ಅಥವಾ ಇತಿಹಾಸನೋ ಪುರಾಣನೋ ಗೊತ್ತಿಲ್ಲ. ಪುರಾಣದಲ್ಲಿ ನಡೆದಂಥ ಒಂದು ಘಟನೆಯನ್ನ ಅಥವಾ ಒಬ್ಬ ಶೂರನಾದ ರಾಮನನ್ನ ವರ್ಣಿಸಿ ಇನ್ನೆಲ್ಲ ಉತ್ಪ್ರೇಕ್ಷೆ ಮಾಡಿ ಕವಿಗಳು ಬರೆದಿರ್ಬೋದು. ಆ ಇತಿಹಾಸ ಮೂಲ ಗೊತ್ತಿಲ್ಲ. ಅದಕ್ಕೆ ಋಷಿ ಮೂಲ ಅನ್ನ ಗುರು ಮೂಲವನ್ನ ಓದಬಾರ್ದು. ಅವ್ರು ಏನು ಹೇಳಿದ್ದಾರೆ ಅದನ್ನ ಒಳ್ಳೆಯ ಅಷ್ಟೇ ಸ್ವೀಕರಿಸೋದನ್ನ ಇದು. ಹಂಗೆ ಇಲ್ಲಿ ಈ ಒಂದು ವೀರ ಲವ ಅಂದ್ರೆ ಶೂರ ಲವನ ಬಗ್ಗೆ ಇರುವಂತ ಇದು ಯಾಕಪ್ಪ ನಿಮಗೆ ಪದ್ಯ ಇಟ್ಟಿದ್ದಾರೆ ಅಂದ್ರೆ, ಈ ವಯಸ್ಸಿನ ಮಕ್ಕಳು ನೀವೆಲ್ಲ ಶೌರ್ಯತನ ಬೇಕು ಮನುಷ್ಯನಿಗೆ, ವೀರತನ ಬೇಕು. ತಾನು ಏನಾದರೂ ಸಾಧಿಸಬಲ್ಲೆ ಶಪಥ ಗೈದ ಮೇಲೆ ಅದು ಸಾಧಿಸ್ತೀನಿ ಅಂತ ಒಂದು ಛಲಗಾರಿಕೆ ನಿಮ್ಮೊಳಗೆ ಬರಲಿ ಅನ್ನೋ ಉದ್ದೇಶದಿಂದ ಈ ಪದ್ಯನ ಇಲ್ಲಿ ಇಟ್ಟಿದ್ದಾರೆ. ಇದು ನಿಮಗೆ ಸಾತ್ವಿಕ ಒಂದು ಕೋಪ, ಸಾತ್ವಿಕವಾದ ಒಂದು ಏನದು ಶೌರ್ಯವನ್ನ ನಿಮ್ಮ ಮನಸ್ಸಿನಲ್ಲಿ ಬಿತ್ತೋದು ಕೆಲಸ. ಅದನ್ನ ಬಿಟ್ಟು ಇನ್ನೇನೋ ಕೆಟ್ಟ ಕೆಲಸ ಮಾಡಲಿಕ್ಕೆ ನಾವು ಬಳಸಬಾರ್ದು. ನೋಡೇ ಬಿಡ್ತೀನಿ, ನಾನು ಹಾಳು ಮಾಡಿಬಿಡ್ತೀನಿ ಅನ್ನೋದು ತಿಳಿಯೋದಲ್ಲ, ನೋಡ್ಬಿಡ್ತೀನಿ ಅದನ್ನ ಸಾಧನೆ ಮಾಡಿಬಿಡ್ತೀನಿ ಅನ್ನೋ ಕೆಲಸ ಮಾಡಬೇಕು. ನೀವು SSLC ಒಳಗೆ ಹೈಯೆಸ್ಟ್ ಮಾರ್ಕ್ಸ್ ತೆಗಿತೀನಿ, ಅದೇ ಗುರಿ. ವೀರಲವರ್ ಆಗ್ಬೇಕು ನೀವು. ಏನು ಅಂದರೆ ಎಷ್ಟೋ ಜನ ಫೇಲ್ ಆಗ್ತಾರೆ. ನನ್ನ ಇಷ್ಟು ದಿನ ಮೇಕ್ಸು ದಡ್ಡ ಅಂದರೆ ಎಲ್ಲ ಟೆಸ್ಟ್ಗಳಿಗೂ ಫೇಲ್ ಆಗಿದ್ದೀನಿ, ಈಗಾದರೂ ನಾನು ಸಾಧನೆ ಮಾಡಿ ತೋರಿಸ್ತೀನಿ ಏನು ಅನ್ನೋದ ಅಂದ್ಬಿಟ್ಟು ಇನ್ನು 3 ತಿಂಗಳ ಪರೀಕ್ಷೆ ಒಳಗೆ ಎಲ್ಲ ಪಾಠ ಎಲ್ಲ ಪದ್ಯಗಳನ್ನು ಓದ್ಕೊಂಡ್ಬಿಟ್ರೆ ಆಯ್ತು. ಓದ್ಕೊಂಡು ಎಲ್ಲ ಪ್ರಶ್ನೆ ಉತ್ತರ ಆದರೆ ಬರೋ ನಾಮಪದ ನೆನ್ಪಿಟ್ಕೊಂಡ್ರೆ ಆಯ್ತು. ಯಾವ ಪಾಠ ಆ ಪಾಠದಲ್ಲಿ ಬರುವ ನಾಮಪದಗಳೇ, ಅಲ್ಲಿ ವ್ಯಕ್ತಿಗಳು, ಸ್ಥಳಗಳು, ವಸ್ತುಗಳು ಇನ್ನೇನೋ ಬಂದಿರ್ತವೆ, ಅವುಗಳಂತೂ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಆ ಪಾಠದಲ್ಲಿರುವ ನಾಮಪದಗಳ ಪರಿಚಯ, ಸಂಬಂಧ ಏನು, ಅವು ಏನೇನು ಮಾತಾಡಿದ್ರು, ಯಾರು ಏನು, ಇವನ್ನಿಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಆಗುತ್ತೆ. ಅದಕ್ಕೆ ನೀವು ಈ ಪಾಠವನ್ನು ನೀವು ಸುಮಾರು 4 ರಿಂದ 6 ಮಾರ್ಕ್ಸ್ಗೆ ಬರುತ್ತೆ ನಿಮಗೆ. ಸರಿಯಾಗಿ ನೆನ್ಪಿಟ್ಕೊಂಡು ಬರೀರಿ.